ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಸಾಹಸಸೆಂದಿರು ಪಾರ್ಟ್ 3. ಬೆಳಕಾಗ್ತಿದ್ದಾಗೆ ಸುಂದರಮ್ಮ ಚಿಂತೆಲಿದ್ದ ನಂದಿನಿಯನ್ನ ನೋಡಿ, ಏನಾಯ್ತೆ ಹಂಗಿದ್ಯಾ? ಇವ್ರು ನಿನ್ನೆ ರಾತ್ರಿ ಹೋಗಿದ್ದತ್ತೆ, ಇನ್ನೂ ಬಂದಿಲ್ಲ. ನನ್ಗೆ ಭಯ ಆಗ್ತಿದೆ. ಇನ್ನ ಬಂದಿಲ್ವಾ? ಬಾ ಗುಡ್ಕಣ. ಹೀಗೇಳಿ ಎಲ್ರೂ ಅವರನ್ನ ಎಲ್ಲ ಕಡೆ ಹುಡುಕ್ತಾರೆ. ಅರೆ ವಿಷ್ಣು, ವಾಸು, ರೀ ಹೀಗೆ ಕರೀತಾ ಹುಡುಕ್ತಾ ಇರ್ತಾರೆ. ಈಗ ಹುಡುಕ್ತಾ ವಾಸುವನ್ನ ನದಿಯ ಹತ್ರ ನೋಡಿ, ಅರೆ ವಾಸು, ಇಲ್ಲೇ ಇದೆಯಲ್ಲಪ್ಪ, ತಮ್ಮ ಎಲ್ಲಿ? ಹೀಗೆ ನದಿ ಹತ್ರ ಬರ್ತಾ ಇರ್ಬೇಕಾದ್ರೆ ವಾಸು ಜೋರಾಗಿ, ನಿಲ್ಲಿ, ಒಳಗಡೆ ಹೋಗ್ಬೇಡಿ, ನೀರಿಗೆ ಕಾಲಿಟ್ರೆ ನೀವು ಕಲ್ಲಾಗ್ಬಿಡ್ತೀರಾ. ಹೀಗೆ ಆದಂಥ ಘಟನೆಯನ್ನ ಹೇಳ್ತಾನೆ. ಇದನ್ನು ಕೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ನಂದಿನಿ ಕಲ್ಲಾದಂಥ ತನ್ನ ಪತಿಯನ್ನ ನೋಡಿ ಅಳ್ತಾಳೆ. ನನ್ಗನ್ಸುತ್ತೆ ನಮಗೆ ಮುಂದೆ ತುಂಬ ಸವಾಲುಗಳು ಬರ್ಲಿಕ್ಕಿದೆ ಅಂತ. ವಾಪಸ್ ಹೋಗ್ಬಿಡೋಣ್ವಾ? ಮತ್ತೆ ವಾಪಸ್ ಹೋಗ್ಬಿಟ್ರೆ ತಮ್ಮನ್ ಗತಿ ಏನೋ? ಅವನಂಗ್ ಕಲ್ಲಿನ ತರ ಇರ್ಬೇಕಾ? ಬೇಡ, ಹಂಗಾಗಕ್ ಬಿಡೋದಿಲ್ಲ. ಏನಾದ್ರೂ ಆಗ್ಲಿ, ಏನ್ ಸಮಸ್ಯೆ ಬಂದ್ರು ಅದನ್ನ ಸಾಲ್ವ್ ಮಾಡಿ ತಮ್ಮನ್ನ ಮಾಮೂಲ್ ಮನುಷ್ಯಾಗ್ ಮಾಡ್ಲೇಬೇಕು. ಹೌದು, ಮುಂದೆ ಹೋಗೋಣ. ಹೀಗೆ ಎಲ್ರೂ ಮುಂದೆ ಹೋಗುವಂತ ನಿರ್ಧಾರ ಮಾಡಿ ಹೋಗ್ತಾ ಇರ್ತಾರೆ. ನಂದಿನಿ ಕಲ್ಲಾಗಿರೋಂಥ ತನ್ನ ಪತಿಯನ್ನ ನೋಡ್ತಾ ಮುಂದೆ ಹೋಗ್ತಾ ಇರ್ತಾಳೆ. ಇನ್ನೊಂದ್ಸಲ ಮ್ಯಾಪ್ನ ಪ್ರಕಾರ ಖಜಾನೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇರ್ತಾರೆ. ಹೋಗ್ತಾ ದಟ್ಟ ಕಾಡಿನ ಒಳಗಡೆ ಬರ್ತಾರೆ. ಒಂದ್ ಕಡೆ ನಿಂತು, ಅತ್ತೆ, ಆ ಮ್ಯಾಪ್ ಇನ್ನೊಂದ್ಸಲ ನೋಡಿ, ಯಾವ ಕಡೆ ಹೋಗ್ಬೇಕು? ಆಯ್ತು. ಹೀಗೆ ಮ್ಯಾಪ್ ನೋಡಿ, ನಾವು ಇಲ್ಲಿದ್ದೀವಿ. ಇಲ್ಲಿಂದ ಉತ್ತರ ದಿಕ್ಕಿಗೆ ಹೋಗಿ ಕಾಡನ್ನ ದಾಟ್ಕೊಂಡು ಹೋಗ್ಬೇಕು. ನಡೀರಿ. ಎಲ್ಲಿಗೆ ಹೋಗೋದು? ಹೋಗಿ ನನ್ನ ಕಾಲು ನೋವ್ತಾ ಇದೆ. ಸ್ವಲ್ಪ ಹೊತ್ತು ಕೂತು ಹೋಗೋಣ. ಆಯ್ತು, ಕುತ್ಕೊಳ್ಳಿ. ಆದ್ರೆ ಕತ್ಲಾಗಷ್ಟೊತ್ತಿಗೆ ನಾವು ಕಾಡು ಕ್ರಾಸ್ ಮಾಡ್ಬೇಕು. ಹಾ, ಹೀಗೆ ಹೇಳ್ತಾನೆ. ಸ್ವಲ್ಪ ದೂರದಲ್ಲೇ ಮಾವಿನ ಮರದ ಗುಂಪು ಕಾಣುತ್ತೆ. ಹೀಗೆ ಹಲವಾರು ಮರಗಳಿರುತ್ತೆ. ಆದ್ರೆ ಮೊದಲ ಮರದಲ್ಲಿ ಮಾತ್ರ ಮಾವಿನಕಾಯಿ ಇರುತ್ತೆ. ಇದನ್ನು ನೋಡ್ತಿದ್ದಾಗೆ ನಾರಾಯಣನ್ಗೆ ಆಶ್ಚರ್ಯ ಆಗಿ, ಅರೆ ವಾಸು, ಇಲ್ಲಂತೂ ತುಂಬಾ ಮರಗಳಿದೆ, ಆದ್ರೆ ಈ ಒಂದು ಮರದಲ್ಲಿ ಮಾತ್ರ ಮಾವಿನಕಾಯಿ ಇದೆ. ವಿಚಿತ್ರ ಅಲ್ವಾ? ಹೌದಪ್ಪ, ನಿಲ್ಲು, ಇದನ್ನ ನಾನ್ ಕಿತ್ತಾಡ್ತೇನೆ. ಅರೇ ಅಪ್ಪ, ನೀವ್ಯಾಕೆ ಹೋಗ್ತಿದ್ದೀರಾ? ನಾನಿದ್ದೇನಲ್ಲ, ಮರಕ್ಕೆ ಹತ್ತೋದು ನಾನು ಹೊಡಿತೇನಲ್ಲ. ಹೀಗೇಳಿ ಆ ಮರದ ಹತ್ರ ಬಂದು ಮರದ ಕೆಳಗಿದ್ದ ಒಂದು ಕಲ್ಲಿಂದ ಅದಕ್ಕೆ ಹೊಡಿತಾನೆ. ಹೊಡಿತಾ ಇದ್ದಾಗೆ ಆ ಮಾವಿನಕಾಯಿ ಕೆಳಗಡೆ ಬೀಳುತ್ತೆ. ಹೀಗೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಆ ಮಾವಿನಕಾಯಿಯ ಮೇಲೆ ಮಾವಿನಕಾಯಿಯ ಮರ ಬೆಳೆಯುತ್ತೆ. ನಾರಾಯಣ ಮಾವಿನಕಾಯಾಗಿ ಆ ಮರದಲ್ಲಿ ತೂಗು ಬಿದ್ದಿದ್ದ. ಇದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಇದೊಂದು ಮಾಯಾ, ನನ್ನಪ್ಪ ಮಾವಿನಕಾಯಿ ಮರದಲ್ಲಿ ಮಾವಾಗಿ ಬಿಟ್ರು. ಹೌದು, ಎಲ್ಲ ಮಾಯೆ. ನಾವಿನ್ನ ಈ ತರದ್ದು ಎಷ್ಟು ನೋಡ್ಬೇಕೋ ಗೊತ್ತಿಲ್ಲ. ಎಷ್ಟು ಭದ್ರವಾಗಿದ್ರೆ ಅಷ್ಟು ಒಳ್ಳೇದು. ಆದಷ್ಟು ಬೇಗ ನಾವು ಹೋಗಿ ನಿಧಿನ ಸೇರ್ಕೋಬೇಕು. ಇವ್ರೆಲ್ಲಾರ್ಗೂ ಯಾಕಿಂಗಾಯ್ತು ಅಂತ ತಿಳ್ಕೊಂಡು ಇವ್ರೆಲ್ಲಾರನು ಮಾಮೂಲಿ ಮನುಷ್ಯರಾಗಿ ಮಾಡ್ಬೇಕು. ಬನ್ನಿ, ಬೇಗ ಹೋಗೋಣ ಇಲ್ಲಿಂದ. ಹೀಗೇಳಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಸುಂದರಮ್ಮ ಅಲ್ಲೇ ನಿಂತು ಮರವನ್ನ ನೋಡ್ತಾ ಇರ್ತಾಳೆ. ಬಾ ಅಮ್ಮ. ನಾನು ನಿಮ್ಮ ಅಪ್ಪನ ಬಿಟ್ಟು ಬರಕ್ಕಾಗಲ್ಲ ಕಣೋ. ಅಮ್ಮ, ಅಪ್ಪನಿಗೆ ಏನೂ ಆಗಲ್ಲ, ಇನ್ನೊಂದ್ಸಲ ಅವರನ್ನ ಮನುಷ್ಯ ಮಾಡೋಣ, ಬಾ. ಹೀಗೇಳಿ ಅವನಮ್ಮನನ್ನ ಅಲ್ಲಿಂದ ಒತ್ತಾಯದಿಂದ ಕರ್ಕೊಂಡು ಹೋಗ್ತಾನೆ. ವಾಸು ಮುಂದ್ಗಡೆ ಹೋಗ್ತಾ ಇದ್ದ. ಅವನ ಹಿಂದೆ ವಂದನ, ನಂತರ ಸುಂದರಮ್ಮ ಮತ್ತು ಕೊನೆಗೆ ನಂದಿನಿ ಹೋಗ್ತಾ ಇದ್ಲು. ಒಬ್ಬರ ಹಿಂದೆ ಒಬ್ರು ನಿಧಾನವಾಗಿ ನಡೀತಾ ಕಾಡನ್ನ ಪಾರ್ ಮಾಡ್ತಾರೆ. ಕಾಡು ಪಾರ್ ಮಾಡ್ತಾ ಇದ್ದ ಹಾಗೆ ಅವರಿಗೊಂದು ಮರುಭೂಮಿ ಕಾಣುತ್ತೆ. ಅಲ್ಲೊಂದವರಿಗೆ ಹಳ್ಳಿ ಕಾಣುತ್ತೆ. ಅದನ್ನು ನೋಡಿ, ಅಮ್ಮ, ಅಲ್ಲಿ ಹೋದ್ರೆ ನಮ್ಗೆ ಯಾವ್ದಾದ್ರು ದಾರಿ ಕಾಣ್ಬೋದು. ಹೌದು, ಆದ್ರೆ ಇಷ್ಟೊತ್ತು ನಡೆದು ಕಾಲ್ ನೋವ್ತಿದೆ. ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಳ್ಳೋಣ. ಇಲ್ಲ ಅಮ್ಮ, ಈಗಲೇ ಹೋಗೋಣ, ಸ್ವಲ್ಪ ದೂರದಲ್ಲಿದೆ. ಈಗ ಹೋದರೆ ಅಲ್ಲಿ ನಾವು ರಾತ್ರಿ ಕುತ್ಕೊಳ್ಬೋದು. ಸರಿ, ನಡಿ. ಹೀಗೆ ನಡೀಲಿಕ್ಕೆ ಶುರು ಮಾಡ್ತಾರೆ. ಎದುರುಗಡೆ ವಾಸು ಇರ್ತಾನೆ ಮತ್ತು ಅವ್ರ ಹಿಂದೆ ಎಲ್ಲರೂ ಇರ್ತಾರೆ. ವಾಸು 2 ಹೆಜ್ಜೆ ಮುಂದೆ ಇಟ್ಟಷ್ಟೊತ್ತಿಗೆ ಅವನೆದುರಿದ್ದಂಥ ಎಲ್ಲ ಮಣ್ಣು ಭೂಮಿಯ ಒಳಗಡೆ ಹೋಗಿ ದೊಡ್ಡ ಹೊಂಡ ಆಗಿಬಿಡುತ್ತೆ. ವಾಸು ಕಾಲ್ಜಾರಿ ಆ ಹೊಂಡಕ್ಕೆ ಬೆದ್ದು ಬಿಡ್ತಾನೆ. ಇದನ್ನು ನೋಡಿದ ಎಲ್ರಿಗೂ ಭಯ ಆಗುತ್ತೆ. ಭಯದಿಂದ ಹಿಂದೆ ಬಂದು ಎಲ್ಲರೂ ಸೇರಿ ವಾಸುವ ಸ್ವತಃ ಕೂಗ್ತಾ ಇದ್ರು. ಅವರು ಹಿಂದೆ ಹೋಗ್ತಿದ್ದಾಗೆ ಎಲ್ಲ ಮಣ್ಣು ಇನ್ನೊಂದ್ಸಲ ಸರಿಯಾಗಿಬಿಡುತ್ತೆ. ಇದನ್ನು ನೋಡಿ ಎಲ್ರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ವಂದನ ಅಲ್ಲೇ ಕೂತು, ರೀ,
ಆಸೆ ಪಡ್ತಾ ಬಂದು ನಿಮ್ ಎಲ್ಲರೂ ನಾವು ಕಳ್ಕೊಂಡ್ವಲ್ಲ ರೀ. ಅಯ್ಯೋ. ಹೀಗೆ ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅತ್ತೆ ಮತ್ತು ಸೊಸೆ ಇಬ್ಬರು ಬಂದು ವಂದನೆಗೆ ಸಮಾಧಾನ ಮಾಡ್ತಾರೆ. ವಂದನಾ, ಚಕ್ರವ್ಯೂಹದೊಳಗಡೆ ಬಂದಿದೀವಿ. ಅಭಿಮನ್ಯು ತರ ಸೋತೋಗ್ಬಾರ್ದು. ಅರ್ಜುನನಾಗೆ ರಹಸ್ಯ ಎಲ್ಲ ಕಂಡಿಡ್ದು ನಮ್ಮವ್ರನ್ನ ನಾವು ಕಾಪಾಡ್ಕೊಳ್ಳೋಣ. ಇದ್ರಲ್ಲಿ ನಾವೇ ಗೆಲ್ತೀವಿ ಅನ್ನೋ ನಂಬಿಕೆ ನನ್ಗಿದೆ. ಹೆಂಗತ್ತೀಯಮ್ಮ, ನಮ್ ಮುಂದೆ ಏನಿದೆ ಅಂತ ನೋಡಿ. ಇದನ್ ದಾಟ್ಕೊಂಡು ನಾವ್ ಹೆಂಗ್ ಹೋಗೋದು ಅಂತ ನಮ್ಗೆ ಗೊತ್ತಿಲ್ಲ. ಆ ಮ್ಯಾಪಲ್ ಕೂಡ ದಾರಿ ಅಲ್ಲಿ ಕಾಣಿಸ್ತಿರುವ ಬೆಟ್ಟಗಳವರೆಗೂ ಇದೆ. ನಮ್ಮವ್ರನ್ನ ಹೆಂಗ್ ಕಾಪಾಡ್ಕೊಳ್ಳೋದು? ಎಲ್ಲದಕ್ಕೂ ಕಾಲನೇ ಸಮಾಧಾನ ಕೊಡುತ್ತೆ. ಯೋಚನೆ ಮಾಡೋಣ. ಈ ರಾತ್ರಿ ಇಲ್ಲೇ ಇದ್ದು ಆ ಕಡೆಗೆ ಹೋಗಕ್ಕೆ ದಾರಿ ಏನಾದ್ರೂ ಇದೆಯೇನೋ ಅಂತ ಕಂಡಿಡಿಯೋಣ. ಹೀಗೇಳಿ ಅತ್ತೆ ಸೊಸೆಂದ್ರು ಅಲ್ಲೇ ನಿಂತು ಬಿಡ್ತಾರೆ. ಅದರ ನಂತರ ಏನಾಯಿತು, ಅದನ್ನು ಪಾರು ಹೇಗೆ ಮಾಡಿದ್ರು ಮತ್ತು ಖಜಾನೆಗೆ ಅವರು ತಲುಪಿದ್ರ, ಇದೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಚಾಚಾ ಟಿವಿ.